ನಮಗೆಲ್ಲ ಇಂಗ್ಲೀಷ್ ಓದೋಕ್ಕೆ ಮಾತಾಡೋಕ್ಕೆ ಬರುತ್ತೆ, ಆದರೆ ಬರೆಯೋಕ್ಕೋದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಅಲ್ವಾ? ಸಾಕ್ಷಾತ್ ಪೂರ್ಣಚಂದ್ರ ತೇಜಸ್ವಿ ಅವರಿಗೂ ಕೂಡ ಇದೇ ತಲೆನೋವಿತ್ತು. ಪರೀಕ್ಷೆಯಲ್ಲಿ ಅವರು ಹಿ ಮತ್ತು ಶಿ ಪದಗಳನ್ನು ಹೇಗೆ ಬರೆದು ಅಧ್ವಾನ ಮಾಡಿದ್ರು ಅನ್ನೋ ಸ್ವಾರಸ್ಯಕರ ಕಥೆ ಇದು. ತೇಜಸ್ವಿ ಅವರು ಬರೆದ ಅಣ್ಣನ ನೆನಪು ಪುಸ್ತಕದ ಇಂಗ್ಲೀಷ್ ಕಾಟ ಅನ್ನೋ ಭಾಗನ ನೀವು ಓದಿರ್ಬೋದು. ಇದರಲ್ಲಿ ಅವರು ಬರೀ ತಮ್ಮ ಕತೆ ಹೇಳಲಿಲ್ಲ, ನಮ್ಮ ಕನ್ನಡ ಮೀಡಿಯಂ ಹುಡುಗರು ಇಂಗ್ಲೀಷ್ ಜೊತೆ ಕೊಡೋ ಪಾಡನ್ನು ಕಣ್ಣಿ ಕಟ್ಟೋ ಹಾಗೆ ಬಿಚ್ಚಿಟ್ಟಿದ್ದಾರೆ. ಈ ಕತೆ ಶುರುವಾಗೋದೇ ತೇಜಸ್ವಿ ಅವರ ಗೆಳೆಯ ಸುಂದರೇಶ್ ಅವರಿಂದ. ಈ ಸುಂದರೇಶ ಇಂಗ್ಲೀಷಲ್ಲಿ ಮೇಲಿಂದ ಮೇಲೆ ಫೇಲ್ ಆಗಿ ಯಾರಿಗೂ ಮುಖ ತೋರ್ಸೋಕ್ಕೆ ಆಗದೆ ಎಲ್ಲೋ ಒಂದು ಹೋಟೆಲ್ನಲ್ಲಿ ಅಜ್ಞಾತವಾಸ ಮಾಡ್ತಾ ಇರ್ತಾರೆ. ಆ ಕಾಲದಲ್ಲಿ ಇಂಗ್ಲೀಷ್ ಅಂದರೆ ವಿದ್ಯಾರ್ಥಿಗಳಿಗೆ ಒಂಥರ ಕಬ್ಬಿಣದ ಕಡಲೆ. ಸುಂದರೇಶ, ಶಾಮಣ್ಣ ಹೀಗೆ ಬಹಳಷ್ಟು ಜನ ಈ ಇಂಗ್ಲೀಷ್ನಲ್ಲೇ ಡುಮ್ಕಿ ಹೊಡಿತಾ ಇದ್ರು. ತೇಜಸ್ವಿ ಅವರಿಗೂ ಅಷ್ಟೇ ಈ ಇಂಗ್ಲೀಷ್ ಅಂದರೆ ದೊಡ್ಡ ತಲೆನೋವು. ಅವ್ರಿಗೆ ಓದೋಕ್ಕೆ ಮಾತಾಡೋಕ್ಕೆ ಬರ್ತಾ ಇತ್ತು, ಆದರೆ ಬರೆಯೋದು ಅಂದರೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದರೆ ಅವ್ರಿಗೆ ಇಂಗ್ಲೀಷ್ ಸ್ಪೆಲ್ಲಿಂಗು ಉಚ್ಚಾರಣೆಗೂ ಸಂಬಂಧನೇ ಇಲ್ವಲ್ಲ ಅಂತ ಅನಿಸೋದು. ಸ್ಪೆಲ್ಲಿಂಗೇ ಅಂತ ಒಂದು ನಿರ್ದಿಷ್ಟವಾದ ಸೂತ್ರನೇ ಇರಲಿಲ್ಲ. ಅದಕ್ಕೆ ಅವರು ಅದನ್ನು ಹುಚ್ಚರ ಭಾಷೆ ಅಂದಿದ್ದು. ಲೆಕ್ಕದ ಕಾಟ ತಡೆಯಲಾರದೆ ಸೈನ್ಸ್ ಬಿಟ್ಟು ಆರ್ಟ್ಸ್ಗೆ ಬಂದರೆ ಇಲ್ಲಿ ಈ ಇಂಗ್ಲೀಷ್ ಕಾಟ ಅವರನ್ನು ಬಿಡಲೇ ಇಲ್ಲ. ಅವರು BA ಓದುವಾಗ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ಪಠ್ಯ ಇತ್ತು. ತೇಜಸ್ವಿ ಅವರು ಹ್ಯಾಮ್ಲೆಟ್ ಬಗ್ಗೆ ಎಲಿಯಟ್ ಬರೆದ ವಿಮರ್ಶೆಗಳನ್ನೆಲ್ಲ ಓದಿ ಏನೋ PhD ಮಾಡೋರ ಥರ ತಯಾರಿ ನಡೆಸಿದ್ರು. ಆದರೆ ಕಥೆ ಗೊತ್ತಿದ್ರು ತಪ್ಪಿಲ್ಲದೆ ಇಂಗ್ಲೀಷ್ನಲ್ಲಿ ಬರೆಯೋಕ್ಕೆ ಅವರಿಂದ ಆಗಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಅವರು ಇಂಗ್ಲೀಷ್ ಸ್ಪೆಲ್ಲಿಂಗ್ನ ಕೂಡ ಕನ್ನಡದ ಥರಾನೇ ಯೋಚನೆ ಮಾಡ್ತಿದ್ರು. ಪರೀಕ್ಷೆಯಲ್ಲಿ ಹಿ ಅಂತ ಸರಿಯಾಗಿ ಬರೆದು ಆಮೇಲೆ ಎಲ್ಲಾದರೂ ಇದನ್ನು ಕನ್ನಡದ ಥರ ಹೇ ಅಂತ ಓದ್ಬಿಡ್ತಾರೋ ಅಂತ ಭಯ ಬಿದ್ದು ಅದನ್ನೆಲ್ಲ ಗೀಚಿ HI ಅಂತ ಬರೆದಿದ್ರು. ಅದೇ ಥರ SHE ಶಿ ಅನ್ನೋದನ್ನು SHI ಅಂತ ಬರೆದು ದೊಡ್ಡ ಅಧ್ವಾನ ಮಾಡಿದ್ರು. ರಿಸಲ್ಟ್ಸ್ ಬಂತು. ಪರೀಕ್ಷೆಯಲ್ಲಿ ತೇಜಸ್ವಿಯವರ ಜೊತೆ ಕ್ಲಾಸಿನ ಹುಡುಗರೆಲ್ಲ ಫೇಲ್ ಆಗಿದ್ರು. ಹುಡುಗರೆಲ್ಲ ಸೇರಿ ನಾವು ಸರಿಯಾಗಿ ಬರೆದಿದ್ದೀವಿ, ಈ ಪೇಪರ್ ತಿದ್ದೋರ್ತೆ ತಪ್ಪು ಅಂತ ಅವರನ್ನೇ ಬೈಯೋಕ್ಕೆ ಶುರು ಮಾಡಿದ್ರು. ಇದನ್ನೇ ನಂಬಿದ ತೇಜಸ್ವಿ ಅವರು ನೇರವಾಗಿ ಹೋಗಿ ಆಗ ವೈಸ್ ಚಾನ್ಸಲರ್ ಆಗಿದ್ದ ತಮ್ಮ ತಂದೆ ಕುವೆಂಪು ಅವರ ಹತ್ರ ನಮ್ಮ ಕ್ಲಾಸಿನ ಅಷ್ಟು ಜನ ಇದನ್ನೇ ಹೇಳ್ತಿದ್ದಾರೆ, ನಮಗೆ ಅನ್ಯಾಯ ಆಗಿದೆ ಅಂತ ದೂರ ಹೇಳ್ತಾರೆ. ಕುವೆಂಪು ಅವರು ಸುಮ್ಮನಿರಲಿಲ್ಲ. ಪರೀಕ್ಷಾ ನಿಯಂತ್ರಣಾಧಿಕಾರಿ ಅಣ್ಣೇಗೌಡರನ್ನು ಕರೆಸಿ ಇಡೀ ಕ್ಲಾಸಿನ ಆನ್ಸರ್ ಪೇಪರ್ಗಳನ್ನೆಲ್ಲ ಮನೆಗೆ ತರಿಸ್ಕೊಂಡ್ಬಿಟ್ರು. ಮರುದಿನ ತೇಜಸ್ವಿ ಅವರು ಬಂದು ಈ ವಿಚಾರನ ಗೆಳೆಯರಿಗೆ ಹೇಳ್ತಾರೆ. ಆವಾಗ ಆ ಹುಡುಗರಿಗೆ ಶುರುವಾಯಿತು ನೋಡಿ ನಡುಕ. ಯಾಕಂದರೆ ತಾವು ಪರೀಕ್ಷೆಯಲ್ಲಿ ಏನೇನು ಬರೆದು ಗುಡ್ಡೆ ಹಾಕಿದ್ದೀವಿ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿತ್ತು. ಈಗ ಆ ಪೇಪರ್ಗಳೆಲ್ಲ ನೇರವಾಗಿ ವೈಸ್ ಚಾನ್ಸಲರ್ ಕೈಗೆ ಸಿಕ್ಕಿಬಿದ್ದುವಲ್ಲ ಅಂತ ಭಯ.